ಈ ಸೌಂಡು ನೀವೆಲ್ಲರೂ ಕೇಳಿದ್ದೀರಾ? ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋದಲ್ಲಿ RX100 ನಾನು ನೋಡೋಕೆ ಹೋಗ್ತಿದ್ದೆ ಗುರು. ಈ RX100 ಬಂದುಬಿಟ್ಟು 11 ವರ್ಷ ಇಂಡಿಯಾದಲ್ಲಿದ್ದರೂ ಒಳ್ಳೆ ಸೌಂಡು ಮಾಡೇ ಹೋಗಿದೆ. ಈ ಗಾಡಿ ಬಂದುಬಿಟ್ಟು 1985 ಇಂಡಿಯಾದಲ್ಲಿ ಎಂಟ್ರಿ ತಗೊಂತು. ಸುಮಾರು 11 ವರ್ಷ ತನಕ ಈ ಗಾಡಿ ಒಳ್ಳೆ ಬೆಂಕಿ ಥರ ಇತ್ತು. ಬಟ್ 1996 ಇಂಡಿಯಾದಿಂದ ಕೋರ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತು, ಏನಂದರೆ RX100 ಕಂಪ್ಲೀಟ್ಲಿ ಬ್ಯಾನ್ ಮಾಡಬೇಕು ಇಂಡಿಯಾದಿಂದ ಅಂತ. ಏಕೆಂದರೆ ಈ ಗಾಡಿಯಲ್ಲಿ ಇನ್ನೀಗಲ್ ಬಿಸ್ನೆಸ್ಗಳು ಮಾಡ್ತಾಯಿದ್ರು, ಲೈಕ್ ಚೈನ್ ಟ್ರ್ಯಾಕ್ ಮಾಡೋದು ಆಗಿರ್ಬೋದು, ಕಳ್ಳತನ ಮಾಡೋದು, ಕೊಲೆ ಮಾಡಿ ಓಡೋದಾಗಿರ್ಬೋದು, ಇದರಲ್ಲಿ ಮಾಡ್ತಾಯಿದ್ರು. ಏಕೆಂದರೆ ಈ ಗಾಡಿ ಅಷ್ಟು ಪವರ್ಫುಲ್ ಆಗಿತ್ತು ಆ ಕಾಲದಲ್ಲಿ. ಈ ಗಾಡಿ ಇಂಜಿನ್ ಬಂದುಬಿಟ್ಟು 98cc, ಪವರ್ ಬಂದುಬಿಟ್ಟು 11 PS ಇದೆ. ಅದಕ್ಕೆ ಈ ಗಾಡಿ ಒಳ್ಳೆ ಬೆಂಕಿ ಥರ ಹೋಗ್ತಿತ್ತು ಹಳೆ ಕಾಲದಲ್ಲಿ. ಟಾರ್ಕ್ ಬಂದುಬಿಟ್ಟು 10.39 ನ್ಯೂಟನ್ ಮೀಟರ್ ಇದೆ. ನಿಮಗೆ ಇದು ನಾರ್ಮಲ್ ಆಗಿ ಬ್ರೇಕ್ ಸಿಸ್ಟಮ್ ಇದೆ. ಟೈರ್ ಬಂದುಬಿಟ್ಟು ನಿಮಗೆ ಟ್ಯೂಬ್ ಆಗಿರುತ್ತೆ, ABS ಡಿಜಿಟಲ್ ಯಾವುದು ಸಿಗಲ್ಲ ನಿಮಗೆ. ಈ RX100 ಬಂದುಬಿಟ್ಟು ನಿಮಗೆ 2 ಸ್ಟ್ರೋಕ್ ಅಂತ ಹೇಳ್ತಾ ಇದ್ದಾರೆ. ಹಳೆ ಗಾಡಿಗಳಿಗೆ ನೀವು 2 ಸ್ಟ್ರೋಕ್ ಅಂತ ನೀವು ಹೇಳಿದ್ರೆ ಆ 2 ಸ್ಟ್ರೋಕ್ ಆಗಲ್ಲ. ಈ ಗಾಡಿಯಲ್ಲಿರೋ ಅಷ್ಟು ಮಜಾ ಬೇರೆ ಯಾವ ಗಾಡಿಯಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ. ಈ ಗಾಡಿ ಬಂದುಬಿಟ್ಟು 1985 ಆಗಿ ಹೇಳಿದಂಗೆ ಲಾಂಚ್ ಆಗಿತ್ತು. 1996 ಇದು ಬಂದುಬಿಟ್ಟು ಬ್ಯಾನ್ ಮಾಡೋದಾಯಿತು. ಅದರದ್ದು ಏಕಂತ ನಿಮಗೆ ಹೇಳಾಗಿದೆ. ಎಲ್ಲ ಸೈಡು ನೀವು ನೋಡ್ತಾ ಇರ್ತೀರ ಮೇಡ್ ಇನ್ ಚೀನಾ ಅಂತ. ಬಟ್ ಈ ಗಾಡಿಯಲ್ಲಿ ಬಂದುಬಿಟ್ಟು ಮೇಡ್ ಇನ್ ಜಪಾನ್ ಅಂತ. ಇದರಲ್ಲಿರೋ A to Z ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ ಮೇಡ್ ಇನ್ ಜಪಾನಿಂದನೇ ಬರುತ್ತೆ. ಈ ಕಾಲದಲ್ಲಿ ಈ ಗಾಡಿ ಬಂದುಬಿಟ್ಟು 1 ರಿಂದ 2 ಲಕ್ಷ ತನಕ ಇದ್ರ ಮ್ಯಾಕ್ಸಿಮಮ್ ಪ್ರೈಸ್ ಇದ್ದೇ ಇದೆ ಗುರು. ಈ ಗಾಡಿ ಬಗ್ಗೆ ಯಾರಿಗಾರು ಒಳ್ಳೆ ಬಿಸ್ನೆಸ್ ಮಾಡಿ ಗೊತ್ತಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಗಾಡಿನ ಬೈ ಮಾಡ್ಕೊಳ್ಳೋದು ಒಳ್ಳೇದಂತ. ನಿಧಾನವಾಗಿ ಗಾಡಿ ಓಡಿಸಿ ಎಂಜಾಯ್ ಮಾಡ್ತಾ ಗಾಡಿನ ಓಡಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಸೆಟ್ ಮಾಡಿ.